मशीन लेके मारता तुम्हें ಕೌನ್ರೆ ಉನೆ ಸರ್ ಹೇಗ್ ಸ್ಟಾರ್ಟ್ ಆಗಿದೆ ಸರ್ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ವಿಜಯ್ ಸರ್ ಇಟ್ಕೊಂಡು ನಾನು ಸುಮ್ಮನೆ ಅವ್ರ ಮುಂದೆ ಹಾಡಿದೆ, ಹಾಡಿದ ತಕ್ಷಣ ಹೋಗೋ ಬೂತ್ಗೆ ರೆಕಾರ್ಡ್ ಮಾಡೋ ಯಾಕೆ ಕನ್ನಡದ ರ್ಯಾಪರ್ಸ್ ಗಳ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ, ಆ ಯೂನಿಟಿ ಅನ್ನೋದಿಲ್ವಾ? ನಾವು ಯಾರಿಗೂ ಏನು ಚಿತ್ರನ ಕೇಳ್ಕೊಂಡು ಹೋಗಿದ್ದಿಲ್ಲ, ನಾವು ಹೋಗಿದ್ದು ಕೆಲಸ ಮಾಡೋದಕ್ಕೆ. ರ್ಯಾಪರ್ಸ್ ಅಂತ ಅಂದ್ರೆ ನಮ್ಮ ಲುಕ್ ಅಂದ್ರೆ ಆತರ ಇರ್ಬೇಕು ಅಂತನಾ? ಸೊ ಲೂಸ್ ಬಟ್ಟೆ ಹಾಕೊಂಡ್ರೆ ಆರಾಮಾಗಿ ಇರ್ಬೋದು, ಕಂಫರ್ಟಬಲ್ ಆಗಿರ್ಬೋದು. ಈ ಪ್ರೊಫೆಷನ್ ನ ನಂಬ್ಕೊಂಡು ನಾವು ಜೀವನವನ್ನ ಸಾಗಿಸ್ಬೋದಾ? ಅವ್ರು 60,000ಕ್ಕೆ ಮಾಡಕ್ಕೆ ರೆಡಿ ಇದ್ದಾರೆ. ಏನಕ್ಕೆ ಅಂದರೆ ನಮಗೆ ಕಾನ್ಸರ್ಟ್ ಸಿಗಬಾರ್ದು ಅಂತ. ದುಶ್ಮನಿ ಈ ಥರ ನಡೆಯುತ್ತೆ, ಇಲ್ಲೂ ನಡೆಯುತ್ತೆ. ಬಹಳಷ್ಟು ಚಾಲೆಂಜಸ್ಗಳು ಕೂಡ ಇದೆ, ಅವಕಾಶ ವಿಚಾರದಲ್ಲಾಗಿರ್ಬೋದು. ನಮ್ಗೆ ಈ ಸಂಬಳ ಬಂದ್ರೇನೆ ನಮ್ಗೆ ಊಟ ನಾವು ಚೆನ್ನಾಗಿ ಊಟ ಮಾಡ್ಬೋದು, ನೆಮ್ಮದಿಯಾಗಿರ್ಬೋದು. ನಾನು ರ್ಯಾಪರ್ ಆಗಬೇಕು, ನಾನು ಟಿವಿಲಿ ಕಾಣಿಸ್ಕೋಬೇಕು, ನಾನು ಫೇಮಸ್ ಆಗಬೇಕು ಅನ್ನೋ ಬಹಳ ಹುಚ್ಚಿರ್ತಾರೆ. ಅಪ್ಪ ಅಮ್ಮಗೆ ತೊಂದರೆ ಕೊಡಬೇಡಿ, ಆದಷ್ಟು ಸ್ವಂತ ದುಡ್ಡಲ್ಲಿ ಏನಾದರೂ ಮಾಡೋಕ್ಕಾಯ್ತು ಅಂದರೆ ಮಾಡ್ಕೊಳ್ಳಿ. ಒರಿಜಿನಲ್ ನೇಮೇ ಎಂ ಸಿ ಬಿಜುನಾ ಹೇಗೆ ಅಂತ ಒಂದಷ್ಟು ಜನ ಹೇಳೋದನ್ನ ಕೇಳಿದ್ರೆ ಬೀಜಾಲ ಅಂತ ಹಂಗೆಲ್ಲ ಹೇಳೋರು. ನನಗೆ ಸೈಕ್ ಆಗೋದು. ನಿಮ್ಮ ಬೆಂಗಳೂರ್ದು ಸಾಂಗ್ಸ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಆಯ್ತಾ, ಸಕ್ಕತ್ತಾಗಿ ಬರ್ದಿದ್ದೀರಾ. ನಮಸ್ಕಾರ ಬೆಂಗಳೂರಿಗರಿಗೆ. ಎಂ ಸಿ ಬಿಜು ಅವ್ರು ಬಂದ್ಮೇಲೆ ಹೇಗೆ ಅನ್ನಿಸ್ತಾ ಇದೆ ಅಂಡ್ ಏನಾದರೂ ಬದಲಾವಣೆ ಆಗಿದನಾ ಹೇಗೆ ಅಂತ? ಮೊದಲು ಸ್ವಲ್ಪ ಲೇಜಿ ಇದ್ರು, ನಾಟ್ ಲೈಕ್ ಫುಲ್ ಲೇಜಿ ಬಟ್ ಸ್ವಲ್ಪ ಲೇಜಿ ಇದ್ರು. ಅಲ್ಲ ಫಸ್ಟ್ ಲವ್ ತಾನೆ ಇವರು, ಫಸ್ಟ್ ಲವ್ವೇನಾ ಅಥವಾ ಇನ್ನು ಬಿಟ್ಟು ಹೋಗಿ ಕೈ ಕೊಟ್ಟು ಹುಡುಗಿರ್ಗೆ ಅಭ್ಯಾಸ? ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ಸಿಟಿಸನ್ ಆಗಿ, ಮಾದರಿ ನಾಗರಿಕನಾಗಿ ಬದಲಾಗಿದ್ದೇನೆ. ಹೆಂಗೆ ನಮ್ಮ ಹುಡುಗ ಈ ಮದುವೆ ಆದ್ಮೇಲೆ ಹುಡುಗರ ಲೈಫ್ ಚೇಂಜ್ ಆಗುತ್ತಾ? ಬ್ಯೂಟಿಫುಲ್ ಅಮೇಝಿಂಗ್ ಆಗಿದೆ ಲೈಫ್. ಸೊ ಚೆನ್ನಾಗಿ ನಡೀತಿದೆ. 365 ದಿನದ ಭರ್ಜರಿ ಪ್ರದರ್ಶನ. ರ್ಯಾಪರ್ ಅವ್ರನ್ನ ಮದುವೆ ಆಗಿರೋದಂತ ನೋಡ್ತಾ ಇದ್ದೀನಿ. ಜೊತೆಲೇ ಇರಬೇಕು ಜೀವನ ಪೂರ್ತಿ ಅನ್ನೋದಕ್ಕೆ ಮದುವೆ ಆಗಿದ್ದು ಅಂಡ್ ಅದನ್ನ ಲಿಟರಲಿ ಫಾಲೋ ಮಾಡ್ತಾ ಇದ್ದೀವಿ. ಕೋಟಿ ದೀಪದ ಬೆಳಕ ಲೂಟಿ ಮಾಡೋ ಲಕ್ಷಣ, ಇವಳ ಕಂಡ ಕ್ಷಣವೇ ನನ್ನದು ಸೋತಿ ತೀಮನ, ಇವಳ ನಗುವೆ ಇವಳಿಗೆ ಒಡವೆ ಇವಳಿಗೆ ಬೇಡ ದರ್ಪಣ, ಜಾಸ್ತಿ ಮಾಡೇ ಬಿಡ್ತಾಳೆ ಇವಳು ನನ್ನ ಹಾರ್ಟಿನ ನರ್ತನ. ಶೇರ್ ಮಾಡಿದ್ರೇ ಕಂಟೆಂಟ್ ಓಡೋದು ಆ್ಯಂಡ್ ಎಲ್ಲರೂ ಬೆಳೆಯೋದು. MC ಬಿಜ್ಜು ವಿತ್ ಪೂಜಾ ಹರಟೆ ವೀಕ್ಷಿಸಿ ಸಂಜೆ 6 ಗಂಟೆಗೆ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ.